ಭಾಲ್ಕಿ ತಾಲೂಕಿನ ಧನ್ನೂರ್ ಗ್ರಾಮದಲ್ಲಿ ನಡೆದ ವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದ್ದು, ಮಹಾರಥೋತ್ಸವದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿ ಜಯಘೋಷ ಕೂಗಿ ಸಂಭ್ರಮಿಸಿದರು. ಮಹಾಯೋಗಿನಿ ಪೂಜ್ಯ ಶ್ರೀ ಕರುಣಾದೇವಿಯವರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ಗ್ರಾಮಸ್ಥರು, ಮಹಿಳೆಯರು, ಯುವತಿಯರು ಶುಭ್ರ ಬಟ್ಟೆ ಧರಿಸಿ ಬೆಳಗ್ಗೆಯಿಂದಲೇ ಜಾತ್ರಾ ಕೈಕಾರ್ಯಗಳಲ್ಲಿ ಭಾಗಿಯಾಗಿದ್ದರು. ಗ್ರಾಮದ ನೂರಾರು ಯುವತಿಯರು, ಮಹಿಳೆಯರು ಕುಂಭ ಹೊತ್ತು ಮೆರವಣಿಗೆಯುದ್ದಕ್ಕೂ ಸಾಗಿದ್ರು. ಜಾತ್ರಾ ಮಹೋತ್ಸವ ಧರ್ಮ ಸಮಾರಂಭದ ನೇತೃತ್ವ ವಹಿಸಿದ್ದ ಪೂಜೆ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ಭಕ್ತರಿಗೆ ಹಿತನುಡಿಗಳನ್ನು ನುಡಿದರು. ದೇಶದ ಆತ್ಮಗಳು ಎಂದರೆ ಹಳ್ಳಿಗಳು. ಜಾತ್ರಾ ಮಹೋತ್ಸವ ಸೇರಿದಂತೆ ಧಾರ್ಮಿಕ ಸಮಾರಂಭಗಳು ದೇಶದ ಆರ್ಥಿಕತೆ ಹಾಗೂ ಸೌಹಾರ್ದತೆಗೆ ಸಾಕ್ಷಿಯಾಗುತ್ತಿವೆ. ಜಾತ್ರೆಗಳ ಮೂಲಕ ಗ್ರಾಮೀಣ ಸಂಸ್ಕೃತಿ ಪರಂಪರೆ ಉಳಿದುಕೊಂಡು ಹೋಗುತ್ತಿದೆ ಎಂದು ಹಿತನುಡಿಗಳನ್ನು ನುಡಿದರು. वीरभद्रेश्वर महाराज की साइलेंट ಐತಿಹಾಸಿಕ ಪವಿತ್ರ ಪುಣ್ಯಕ್ಷೇತ್ರವಾಗಿರುವಂತಹ ಧನವಂತರ ಗ್ರಾಮವಾಗಿರುವಂತಹ ಹೂವಿನ ಧನ್ನೂರಿನ ಇಂದಿನ ಶ್ರೀ ವೀರಭದ್ರೇಶ್ವರರ ಜಾತ್ರಾ ಹಾಗೂ ಮಹಾರಥೋತ್ಸವ ಅತ್ಯಂತ ಸಡಗರ ಮತ್ತು ಸಂಭ್ರಮಗಳಿಂದ ಇವತ್ತಿನ ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರು, ಮಹಾತಪಸ್ವಿಗಳು, ಶ್ರೀಶೈಲದ ಅಕ್ಕ ಮಹಾದೇವಿ ಚೈತನ್ಯ ಪೀಠದ ಅಧಿಪತಿಗಳು, ಹನ್ನೂರಿನ ಮನೆಯ ಮಗಳಾಗಿರುವಂಥ ಪೂಜ್ಯ ಕರುಣಾದೇವಿ ಮಾತಾ ಅವರ ದಿವ್ಯ ನೇತೃತ್ವ, ಸಾನ್ನಿಧ್ಯ ಮತ್ತು ಅವರ ಆಶೀರ್ವಾದದಲ್ಲಿ ಇಂದಿನ ಮಹಾರಥೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬಂತು ಅನ್ನುವಂಥ ಮಾತನ್ನು ಹೇಳೋಕ್ಕೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಗ್ರಾಮದ ಎಲ್ಲ ಗಣ್ಯಮಾನ್ಯರು, ಎಲ್ಲ ಭಕ್ತ ಮಹಾಶಯರು, ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಪರಮೇಶ್ವರ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಇನ್ನುಳಿದ ಎಲ್ಲ ನಮ್ಮ ಶ್ರೀಕಾಂತ ದಾನಿಯವರು, ವಿಜಯಕುಮಾರ್ ಅವರು, ಆನಂತರ ನಮ್ಮ ಸತೀಶ್ ಅವರು ಎಲ್ಲರೂ ಕೂಡ ನಮ್ಮ ಏನಪ್ಪ ದೇವಸ್ಥಾನ ಪಂಚ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಇವತ್ತಿನ ಕಾರ್ಯಕ್ರಮದ ಯಶಸ್ವಿಗೆ ಅತ್ಯಂತ ಹಗಲಿರುಳು ಎನ್ನದೇ ಅವರು ಪರಿಶ್ರಮವನ್ನು ಪಟ್ಟು ಭಾಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಇವತ್ತಿನ ಮಹಾರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ ಭಕ್ತ ಮಹಾಶಯರು ತನು ಮನ ಧನಗಳಿಂದ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಕೈಜೋಡಿಸಿದ್ದಾರೆ. ಈ ವರ್ಷದ ಮಹಾರಥೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಎಲ್ಲ ಭಕ್ತ ಮಹಾಶಯರಿಗೆ, ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳವರಿಗೂ ಮತ್ತು ಮಹಾದಾಸೋಹಿಗಳಿಗೂ, ಆಮೇಲೆ ಜೊತೆಗೆ ನಮ್ಮ ಎಲ್ಲ ಭಕ್ತ ಮಹಾಶಯರಿಗೂ, ದೇವಸ್ಥಾನದಲ್ಲಿ ಹಗಲಿರಳೆನ್ನದೆ ದುಡಿದಿರುವಂಥ ಎಲ್ಲ ಭಕ್ತ ಮಹಾಶಯರಿಗೆ ವೀರಭದ್ರ ಸ್ವಾಮಿ ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲೆನ್ನುವಂಥ ಮಂಗಲಾಶೀರ್ವಾದವನ್ನು ಮಾಡಿ ಈ ಪವಿತ್ರವಾಗಿರುವಂಥ ಮಹಾರಥೋತ್ಸವದ ಅನ್ನದಾನ ಸೇವೆಯನ್ನು, ಮಹಾದಾಸೋಹ ಸೇವೆಯನ್ನು ನಮ್ಮ ದಾನಿ ಮನೆತನದ ಪರಿವಾರದ ವತಿಯಿಂದ ಇಲ್ಲಿ ಇವತ್ತು ಮಹಾದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಜೊತೆಗೆ ಗ್ರಾಮದಲ್ಲಿರುವಂಥ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ಶಕ್ತಿಗನುಸಾರವಾಗಿ ಶಕ್ತಿಯನ್ನು ಮೀರಿ ಈ ಕಾರ್ಯಕ್ರಮಕ್ಕಾಗಿ ತನು ಮನ ಧನಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ವೀರಭದ್ರ ಸ್ವಾಮಿ ಭದ್ರಕಾಳಿ ಐರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲೆನ್ನುವಂಥ ಮಂಗಲಾಶೀರ್ವಾದವನ್ನು ಮಾಡಿ ಮತ್ತೊಮ್ಮೆ ಎಲ್ಲ ಭಕ್ತ ತಮ್ಮ ಮಾಧ್ಯಮದ ಮುಖಾಂತರವಾಗಿ ವೀರಭದ್ರೇಶ್ವರ ಜಾತ್ರಾ ಮಹಾರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಭಕ್ತ ಮಹಾಶಯರಿಗೂ ಮಂಗಲವನ್ನುಂಟಾಗಲಿ ಎನ್ನುವಂಥ ಮಾತನ್ನು ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಆರಕ್ಷಕ ಬಂಧುಗಳ ಪಾತ್ರ ಬಹಳ ದೊಡ್ಡದಾಗಿದೆ. ನಮ್ಮ ಹನ್ನೂರಿನ ಪೊಲೀಸ್ ಸ್ಟೇಷನ್ನ PSI ಆಗಿರುವಂಥ ವಿದ್ಯಾರವರ ನೇತೃತ್ವದಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸ್ ವರ್ಗದವರು ಅತ್ಯಂತ ಕಾಳಜಿ ವಹಿಸಿ ಇವತ್ತಿನ ನಮ್ಮ ಕಾರ್ಯಕ್ರಮ ಮಹಾರಥೋತ್ಸವ ಯಶಸ್ವಿಯಾಗಲಿಕ್ಕೆ ಅವರ ಸೇವೆ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಸಂದೇಶ, ಈ ಮಹಾರಥೋತ್ಸವ ನಮ್ಮ ನಾಡಿಗೆ ಏನು ಸಂದೇಶವನ್ನು ಕೊಡ್ತಾ ಇದೆ ಅಂತ ಕೇಳಿದ್ರೆ, ಪೂಜ್ಯ ಅಮ್ಮನವರ ಕೃಪೆಯಿಂದ ಇಲ್ಲಿ ಈ ಮಹಾರಥೋತ್ಸವ
ಎಳೆಯೋದು ಹೆಣ್ಣು ಮಕ್ಕಳಿಂದ ಮಹಾರಥೋತ್ಸವವನ್ನು ಎಳಿಬೇಕನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದ್ರು. ಅದೇ ಪ್ರಕಾರವಾಗಿ ಕಳೆದ ಅನೇಕ ವರ್ಷಗಳಿಂದ ನಾವು ಹೆಣ್ಣು ಮಕ್ಕಳಿಗೆ ಅವರಿಂದಲೇ ಮಹಾರಥೋತ್ಸವವನ್ನು ಎಳೆಯುವಂಥ ಒಂದು ಮಹಾ ಕಾರ್ಯವನ್ನು ನಡೆದುಕೊಂಡು ಬರ್ತಾ ಇದೆ. ಇದು ಎಲ್ಲ ಮಹಾರಥೋತ್ಸವಕ್ಕೆ ಒಂದು ಮಾದರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ದೇವಸ್ಥಾನ ಪರಮ ಪೂಜ್ಯ ಅಮ್ಮನವರ ಮತ್ತು ವೀರಭದ್ರ ಸ್ವಾಮಿ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಸಂದರ್ಭದ ಹೇಳಿ ಮತ್ತೊಮ್ಮೆ ಎಲ್ಲ ಭಕ್ತ ಮಹಾಶಯರಿಗೆ ಕಲ್ಯಾಣವಂತವನ್ನು ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಇನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವೀರಭದ್ರೇಶ್ವರ ಮಹಾರಾಜ ಕಿ ಜೈ. ದೇವರ ಒಂದು ಸ್ಥಾನವಿದ್ದು ನಮ್ಮ ಗ್ರಾಮದಲ್ಲಿ ಕೂಡ ವೀರಭದ್ರ ದೇವರ ದೇವಸ್ಥಾನವಿದ್ದು ದಿನೇ ದಿನೇ ನಮ್ಮ ಊರಿನ ವೀರಭದ್ರೇಶ್ವರ ಮಹಿಮೆ ನಮ್ಮ ಸುತ್ತಮುತ್ತ ಗ್ರಾಮಗಳಿಗೆ ಅತ್ಯಂತ ವೇಗವಾಗಿ ಹರಡಿ ದಿನದಿಂದ ದಿನಕ್ಕೆ ಈ ಜಾತ್ರೆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈ ರಥೋತ್ಸವ ಜಾತ್ರೆಯಂತೂ ಬಹಳ ದಿನ ನಡೀತಿತ್ತು. ರಥೋತ್ಸವ ಅಮ್ಮನವರ ಆಶೀರ್ವಾದದಿಂದ ಅವರೊಂದು ಹರೈಕೆಯಿಂದ 5 ವರ್ಷದ ಕೆಳಗೆ ಮಾಡಿ ಈ 5 ವರ್ಷದ ಒಳಗೆ ವರ್ಷ ಸಾವಿರಾರು ಜನರು ಹೆಚ್ಚಿಗೆ ಬಂದು ಈ ಒಂದು ದೇವರ ಆಶೀರ್ವಾದವನ್ನು ಪಡೆದು ಅಮ್ಮನವರ ಆಶೀರ್ವಾದ ಪಡೆದು ಹಾಗೂ ರಾಜಶೇಖರ್ ಗೊಡ್ಡಜಿಯವರ ಆಶೀರ್ವಾದ ಪಡೆದು ಪುನೀತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಧನುರ ಗ್ರಾಮಸ್ಥರ ವತಿಯಿಂದ ತುಂಬ ಧನ್ಯವಾದಗಳು, ಅಭಿನಂದನೆಗಳು ಸಲ್ಲಿಸ್ತೇನೆ. ಇದೇ ರೀತಿ ವರ್ಷಕ್ಕೆ ಬಂದು ನಮ್ಮ ಗ್ರಾಮ ದೇವತೆ ಅಮ್ಮನವರ ಆಶೀರ್ವಾದ ಹಾಗೂ ವೀರಭದ್ರ ದೇವರ ಆಶೀರ್ವಾದವನ್ನು ಪಡಿಬೇಕಾಗಿ ಈ ಮೂಲಕ ತಮ್ಮ ಈ TV ಚಾನೆಲ್ ಮುಖಾಂತರ ಕೇಳಿಕೊಳ್ತೇನೆ.
हर हर महादेव हर श्री वीरभद्रेश्वर महाराज के नीलमल्लिका महाराज के जगद्गुरु पंचाचार्य महाराज के सद्गुरु करुणा देवी माता के साम पार्वती पदेश्वर हर हर महादेव हर हर महाराज की भद्रकाली माता की निंद्ರಿ ನಿಂದ್ರಿ ನಿಂದ್ರಿ ಮಕ್ಕಳಿಗಿಂತ ಮುಂದಿರ್ಬೇಕು. ಹಗ್ಗ ಹಿಡಿದಿರುವಂತ ತಾಯಂದಿರಿಗಿಂತ ಮುಂದ್ಗಡೆ सत्यो जाताय वै नमो नमः भवे भवे नाते भवे भवस्तमा भवोत्तमाय नमः हर ओम नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदा शिवाय श्रीमन्महादेवाय नमः हर ಸ್ವಲ್ಪ 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 ಅಗಲಾಗ್ಬೇಕಿಲ್ಲ ಮುಂದ್ಗಡೆ ಪಾಪ ಹೆಣ್ಮಕ್ಳಿಗೆಲ್ಲ ತೊಂದರೆ ಆಗ್ತದೆ. ಒಂದ್ ಸ್ವಲ್ಪ ಹೆಣ್ಮಕ್ಳು ಅಗಲಾಗ್ರಿ ಹಾ ಹಾ ವೀರಭದ್ರೇಶ್ವರ ಮಹಾರಾಜ ಕೀ ವೀರಭದ್ರೇಶ್ವರ ಮಹಾರಾಜ ಕೀ ಹೋಗ್ಲಿ ಅವಕಾಶ ಹೋಗ್ಲಿ. ಬಹಳ ಸುಂದರವಾಗಿ ಅಷ್ಟೇ ಸಮಾಧಾನ ಪೂರ್ವಕವಾಗಿ ಇಂದಿನ ವೀರಭದ್ರೇಶ್ವರ ಮಹಾರಥೋತ್ಸವ ನಡೆದುಕೊಂಡು ಬರ್ತಾ ಇದೆ. ರಥವನ್ನು ಎಳೆಯುವಂತ ಎಲ್ಲ ಭಕ್ತ ಮಹಾಶಯರಿಗೆ ತಾವೆಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟು ಅವರಿಗೆಲ್ಲ ಹುರಿದುಂಬಿಸ್ಬೇಕು. ಇದೊಂದು ಅಪೂರ್ವವಾಗಿರುವಂತ ಮಹಾರಥೋತ್ಸವ ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಹಿಳೆಯರಿಂದ ಈ ರಥವನ್ನ ಮಹಾರಥೋತ್ಸವ ಎಲ್ಲಿಯಾದರೂ ನಡೀತದೆ ಅಂತ ಕೇಳಿದ್ರೆ ಅದು ನಮ್ಮ ಧನ್ನೂರು ಗ್ರಾಮದಲ್ಲಿ ನಡೀತಾ ಇದೆ ಎನ್ನುವಂತ ಮಾತನ್ನು ಹೇಳಿ ಬಹಳ ಸಂತೋಷದ ಇದೆ. ಹರ 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 ಮುಂದೆ ಹೆಣ್ಮಕ್ಳು ಸ್ವಲ್ಪ ಎಲ್ಲ ಅಗಲಾಗ್ರೆ ಹೆಣ್ಮಕ್ಳು ತಾಯಂದ್ರೆ ಮುಂದಕ್ಕೆ मल्लिकार्जुन महाराज के जय। ओम राम ह्रीं प्रस्फुर प्रस्फुर घोर घोर धनुरूप जगत प्रकट निंद्रे ओम राम ह्रीं प्रस्फुर प्रस्फुर घोर घोर